ಯಾರಿಗೂ ಎಲ್ಲೋ ಒಂದ್ ಕಡೆ ನೀವೆಲ್ಲ ಸಹಾಯ ಕೇಳ್ಕೊಂಡು ಬಂದೇ ಬರ್ತೀರಾ. ಎಲ್ಲೋ ಒಂದ್ ಕಡೆ ಬಡ ಕುಟುಂಬಗಳಾಗಿರ್ಬೋದು, ಎಷ್ಟೋ ಜನ ಕಷ್ಟದಲ್ಲಿ ಇರ್ತೀರಾ. ಅವರೆಲ್ಲ ಎಷ್ಟು ಸತಿ ಸಹಾಯ ಕೇಳ್ಕೊಂಡು ಹೋಗ್ಬೋದು ನೀವು? ಒಂದು ಸತಿ ಹೋಗ್ಬೋದು, 2 ಸತಿ ಹೋಗ್ಬೋದು, 3 ಸತಿ ಹೋಗ್ಬೋದು. ನೀವು ಜಾಸ್ತಿ ಹೋಗ್ತಾ ಇದ್ರೆ ಹೋಗೋವ್ರಿಗೂ ಒಂಥರ ಮುಜುಗರ, ನಿಮ್ಗೂ ಒಂಥರ ಮುಜುಗರ. ಅದ್ರ ಬದಲಾಗಿ ನೀವೇ ಒಂದು ಶಕ್ತಿಯಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಆ ವ್ಯಕ್ತಿಗೆ ತೋರಿಸಿದ್ರೆ, ನನ್ನ ಕೈಯಲ್ಲಿ ನನ್ನ ಶಕ್ತಿ ಇದೆಯಪ್ಪ, ಇವತ್ತು ನಾನೇ ದುಡಿತಾ ಇದ್ದೀನಿ ಅನ್ನೋದು ತೋರಿಸಿದ್ರೆ ಯಾರಿಗೆ ಹೆಮ್ಮೆ? ಅದು ನಿಮಗೆ ಹೆಮ್ಮೆ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಕುಸುಮಾ ಮೇಡಮ್ ಅವರು ನಾವು ಕರೆದು ಮಾತಾಡಿದ ತಕ್ಷಣನೇ ಅವ್ರ ಪಾಪ 2 ಮಾತಿಲ್ಲ, ಸರ್ ನಾವು ಎಷ್ಟೋ ಜನಕ್ಕೆ ಟ್ರೈನಿಂಗ್ ಮಾಡಿದ್ದೀವಿ, ಆದರೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಫುಲ್ ಸಪೋರ್ಟ್ ಆಗಿ ಇರ್ತೀವಿ ಸರ್. ಯಾಕೆಂದರೆ ಎಷ್ಟೋ ಜನಕ್ಕೆ ಈ ಒಂದು ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಸರ್. ಹಾಗಾಗಿ ನಾವು ಇದನ್ನು ಟ್ರೈನಿಂಗ್ ಕೊಡ್ತಾ ಇರೋದು ಭಾಳ ಉತ್ತಮ ಅಂತಂದರು. ಇದ್ರ ಉದ್ದೇಶ ಇಷ್ಟೇ, ನೀವು ಈ ಸ್ಕಿಲ್ ಕಲಿತೀರಾ, ಯಾವುದೇ ಆಗಿರಲಿ. ಈಗ ಎಂಬ್ರಾಯ್ಡ್ರಿ ಅಂತ ಒಂದಾಗಿರ್ಬೋದು, ಇದು ಈ ಸ್ಕಿಲ್ ನೀವು ಕಲಿತೀರಾ. ಕಲ್ತ ಮೇಲೆ ನೀವೇನು ಮಾಡ್ಬೋದು? ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ನೀವೇ ಒಂದು ಸಣ್ಣದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನೀವೇ ಒಂದು ಆರ್ಡರ್ಸ್ ತೊಗೊಂಡು ನೀವೇ ಅದನ್ನು ಡಿಸೈನ್ ಮಾಡಿ ಯಾರಿಗೆ ಬೇಕೋ ಅವ್ರಿಗೆ ಕೊಡ್ಬೋದು. ನಿಮಗೆ ಅದು ದುಡಿಮೆ ಆಗಿ ನಿಮ್ಮ ಕಡೆಗೆ ಬರುತ್ತಲ್ವಾ? ಕರೆಕ್ಟ್ ಅಲ್ವಾ? ಈಗ ನೀವು ಸಂಪಾದನೆ ಮಾಡ್ತಾ ಇರೋದು ಎಷ್ಟೋ 10,000 20,000 ಎಷ್ಟೇ ಆಗಿರ್ಬೋದು, ಇದು ಒಂದು ಪಾರ್ಟ್ ಟೈಮ್ ಆಗಿ ನೀವು ಸಂಪಾದನೆ ಮಾಡಿದ್ರೆ ನಿಮ್ಮ ಇನ್ಕಮ್ನ ಡಬಲ್ ಮಾಡೋ ಅಂಥ ಒಂದು ಶಕ್ತಿ ನೀವೇ ಸಂಪಾದನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್. ನೋಡಿ, ನಾವು ಇಲ್ಲಿಗೆ ನಿಲ್ಲಿಸಲ್ಲ ಇದನ್ನು. ನೀವು ಈ ಸ್ಕಿಲ್ ಕಲ್ತ ಮೇಲೆ ನಿಮಗೇನಾದರೂ ಆರ್ಡರ್ ಸಿಗ್ತಾ ಇಲ್ಲ, ನಮಗೆ ನಾವು ಟ್ರೈನಿಂಗ್ ತೊಗೊಂಡಿದ್ದೀವಿ ಸರ್, ಆದರೆ ನಮ್ಗೆ ಆರ್ಡರ್ ಸಿಗ್ತಾ ಇಲ್ಲ ಅಂದರೆ ಅದಕ್ಕೂ ಕೂಡ ನಾವು ನಿಮ್ಮನ್ನು ಇದೇ ಹಂತದಲ್ಲಿ ಬಿಡಬಾರ್ದು. ನಿಮ್ಮನ್ನೆಲ್ಲ ಒಂದು ದಡ ಸೇರಿಸ್ಬೇಕು, ನಿಮಗೆಲ್ಲ ಒಂದು ಶಕ್ತಿ ತುಂಬಬೇಕು ಅಂದರೆ ಅದು ಪರಿಪೂರ್ಣವಾಗಬೇಕು. ಹಾಗಾಗಿ ನಾವೇನು ಅಂದ್ಕೊಂಡಿದ್ದೀವಿ, ನಮಗೆ ಗೊತ್ತಿರೋ ಅಂಥ ಅಷ್ಟು ಬುಟಿಕ್ಸ್ ಓನರ್ಸ್ ಯಾರ್ಯಾರು ಇರ್ತಾರೋ ಅವ್ರ ಕೈಯಲ್ಲಿ ನಿಮಗೆ ಮಿನಿಮಮ್ ಕಾಂಟ್ರಾಕ್ಟ್ ಕೂಡ ನಾವು ಸೈನ್ ಮಾಡಿಸಿ ಕೊಡೋ ಅಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ.